ಗಂಡನ ಅಣ್ಣನ ತಿಥಿಯೂಟಕ್ಕೆ ಬಂದಿದ್ದ ಸಂಬಂಧಿಕರು ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದು ವಂಚನೆಗೊಳಗಾದ ಪ್ರೀತಿ ನೇಲ್ಗಾರ್ ಆರೋಪಿಸಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಂಡನ ಅಣ್ಣನ ಸಹೋದರನ ತಿಥಿ ಮಾಡಲು ಬಂದಿದ್ದ ಶೈಲಾ ನೇಲ್ಗಾರ್, ಪ್ರವೀಣ್ ನೇಲ್ಗಾರ್, ನವೀನ್ ನೇಲ್ಗಾರ್ ಎಂಬುವರು ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರಲ್ಲಿ ಮನವಿ ಮಾಡಿದ್ರು. ನಮ್ಮ ಮನೆಯವ್ರಿ ನಮ್ಮ ಅಣ್ಣ ತಿರ್ಕೊಂಡಿದ್ದ ವರ್ಷದ ಎಡಿ ಐತ್ರಿ, 1 ವರ್ಷ ತಿರ್ಕೊಂಡ್ರಿ. ಮತ್ತು ಅವ್ರ ತಿಥಿಗೆ ಅವ್ರೇನಂದ್ರು ಗುರುವಾರ ದಿವಸ ಇತ್ತು. ಅವ್ರು ಬಂದಿದ್ದು ಸೋಮವಾರ ರಾತ್ರಿ 10 ಗಂಟೆಗೆ ಬಂದಿರ್ರಿ. ನಾನು ಮಂಗಳವಾರ ದಿವಸ ಗಾಡಿಗೆ ಹೋದೀನಿ ರೀ, ಬುಧವಾರ ದಿವಸ ಗಾಡಿಗೆ ಹೋದೀನಿ ರೀ. 2 ದಿನ ಅವ್ರ ಕೈ ಗ್ಯಾಪ್ ಸಿಕ್ತಿರಿ ಅದು ಮನೆ ರೀ. ಆಮೇಲೆ ಬುಧವಾರ ದಿವಸ ಬೆಳಿಗ್ಗೆ ಹುಡುಗರು ಇಬ್ಬರು ಬಂದ್ರು ರೀ. ನನ್ನ ಮಿಸ್ಸಸ್ ಏನು ಮಾಡ್ರು, ಬುಧವಾರ ಸಾಯಂಕಾಲ ಬಂದ್ರಿ. ಆಮೇಲೆ ನಮ್ದು ಯಾರು ಆ ಕಡೆ ನಾವು ಡೈಲಿ ಹಾಕೊಳ್ಳಿ ಬದುಕಲ್ರಿ ಅದ, ನಾವು ಅಲ್ಲೇ ಉಳಿತ್ರಿ ಅದ. ಆಮೇಲೆ ನಾವೇನು ಮಾಡಿದ್ರಿ, ಇದೆಲ್ಲ ದಿವಸ ಎಲ್ಲ ಮುಗಿದಿಂದ ಅವ್ರೇನು ಮಾಡ್ರು, ಶುಕ್ರವಾರ ದಿವಸ ಚೇಂಜ್ ಮಾಡ್ರು, ಶನಿವಾರ ದಿವಸ ಎಲ್ಲರೂ ಊರಿಗೆ ಹೋದ್ರಿ ಅವ್ರು. ಆಮೇಲೆ ಇವ್ರದ್ದು ಒಂದು ಸ್ವಲ್ಪ ಇದಿತ್ತು, ಪ್ರಾಬ್ಲಮ್ ಇತ್ತು. ಆಮೇಲೆ ಏನು ಮಾಡ್ರು, 4 ದಿನ ಬಿಟ್ಟು ಕಾಸು ಅದನ್ನ ನೋಡ್ರಿ ಅವ್ರು. ಅವಾಗ ನೋಡಿದಾಗ ಏನಾಗೈತ್ರಿ, ಶುಕ್ರವಾರ ದಿವಸ ನೋಡ್ಯಾರ ಇವ್ರು. ಶುಕ್ರವಾರ ದಿವಸ ನೋಡಿ ನಾವು ಹುಬ್ಳಿ ಹೋಗಿನಿ ಗಾಡಿ ತೊಗೊಂಡ್ರಿ. ಅವಾಗ ನಾನು ಫೋನ್ ಬರಾಕೈತೆ, ಮತ್ತೆ ಟೆಜರಿ ಚಾವಿ ತೊಗೊಂಡು ಏನಾರ ಬಂಗಾರ ತೆಗೆದಿಟ್ಟಿದೆ ಅಂತ. ನಾ ಯಾಕೆ ತೊಗೊಂಡು ನಿಮ್ಮ ಬಂಗಾರ ಅಂತ ನಾನು ಅನ್ಕೊಡ್ದಾಗ ನನಗೆ ಅರಿಬಿ ಬೇಕಾಗಿದ್ದು, ಅರಿಬಿ ಹಾಕೊಂಡು ನಾ ಊರಿಗೆ ಹೋಗ್ಬಿಟ್ಟಿನಿ ಅಂತ ಹೇಳಿ ನೀವು ಇಷ್ಟ. ಅದ ಮಿನಿಮಮ್ 2 ತೊಲಿ ಆಗ್ಬೋದ್ರಿ. ಯಾಕಂದ್ರೆ 1 ತೊಲಿ ಚೈನ್ ಇತ್ರಿ, ಒಂದ್ ಸ್ವಲ್ಪ ಕಡಿಮೆ ಇತ್ರಿ 1 ತೊಲಿಗೆ. ಆಮೇಲೆ 2 ಉಂಗ್ರ ಮತ್ ಬೋರ್ಮಾಳ ಅರಿಗಿನೂ ಹುಡುಗರು ಕೈ ಕಟ್ಟಿದ್ರಿ ಅದ್ರಾಗ ಡಬ್ಬಿ ಒಳಗ. ಮತ್ ನಾ ಹೋಗು ಮುಂದ ನೋಡಿ ಅದ್ರ ಮ್ಯಾಲ ದೇವ್ರ ಪೂಜೆ ಮಾಡಿದ ಕಾಯಿ ವಿತ್ ಮೂರ್ತಿ ಇಟ್ಟೇನ್ರಿ. ಅದ್ರ ಬಾಜುಕ ಇಷ್ಟು 1 ಡಬ್ಬಿ ಒಳಗ ಚಿಲ್ಲರ್ ಅದಾವ್ರಿ. ಆ ಚಿಲ್ಲರ್ ಎಲ್ಲಾ ಅಲ್ಲೇ ಅದಾವ್ರಿ. ಮತ್ ಕ್ಯಾಶ್ ಐತ್ರಿ, ಕ್ಯಾಶು ಅಲ್ಲೇ ಐತ್ರಿ. ಮತ್ ಬಂಗಾರ ಹಂಗ ಏನ್ ಹೋದ್ರಿ, ಮನ್ಯಾಗ ಇದ್ದವ್ರ ಮಾಡ್ಬೇಕಲ್ರಿ, ಹೊರಗಿನವ್ರು ಬಂದ್ ಮಾಡ್ತಾರ. ಇವ್ರೀ ಬಂದಿದ್ರಲ್ಲ ತಿಥಿ ಮಾಡ್ಬೇಕಂತ ಮಾಮಂದ, ಶೈಲಾ ಅಶೋಕ್ ನಿಲ್ಗಾರ್, ಪ್ರವೀಣ್ ಅಶೋಕ್ ನಿಲ್ಗಾರ್, ನವೀನ್ ಅಶೋಕ್ ನಿಲ್ಗಾರ್. ಇವ್ರ ತಮ್ಮನ್ ಮಕ್ಕಳು, ಇವ್ರ ಅಣ್ಣನ್ ಮಕ್ಕಳು ಮತ್ತು ಇವ್ರ ಅಣ್ಣನ್ ಹೆಂಡತಿ. ಇವ್ರ ಅಣ್ಣ ಅಂದ್ರೆ ನನ್ ಸೋದರ ಮಾವ ರೀ. ನನ್ಗ ಸೋದರ ಮಾವಗ ಕೊಟ್ಟಾರ್ರಿ. ಇವ್ರ ಸೋದರ ಮಾವಗಳು 3 ಜನ ರೀ. ನಾ ಸಣ್ಣವನ್ ಮಾಡ್ಕೊಂಡೇನ್ರಿ. ಇದೆಲ್ಲಾ ಮಾಡಿದ್ದು ನಡುವಿನ ಅವ್ನ ಹೆಂಡ್ರಿ. ಹಾ ರೀ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೇನ್ರಿ, ನೇಸರ್ಗಿ ಪೊಲೀಸ್ ಸ್ಟೇಷನ್. SP ಅವರಿಗೆ ಭೇಟಿ ಆದ್ರಿ ಇವತ್ತ. ನಾವು ಸ್ಟೇಷನ್ ಇದನ್ನ ಕಾಲ್ ಮಾಡಿ ಹೇಳ್ತೇನೆ ಅವ್ರಿಗೆ, ಇದನ್ನ ವಸೂಲಿ ಮಾಡಿ ಅಂದ್ರ ಅವ್ರಿಗೆ ರಿಕ್ಕ ಮಾಡೋನು, ಇದನ್ನ ನೀವು ಬೇಕಾದ್ರೆ FIR ಹಾಕ್ರಿ ಅಂತಂದ್ರ. ಪ್ರೀತಿ ಶಶಿಕಾಂತ್ ನಿಲ್ಗಾರ್. ಕೂಡಲೇ ನೇಸರ್ಗಿ ಪೊಲೀಸ್ ಠಾಣೆಗೆ ಕರೆ ಮಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸೂಕ್ತ ತನಿಖೆ ನಡೆಸಿ ಇವರಿಗೆ ನ್ಯಾಯ ಕೊಡಿಸುವಂತೆ ಸೂಚನೆ ನೀಡಿದರು. ನೇಸರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.